ಅಂದರೆ ನಮ್ಮ ಡೆಲಿವರಿ ಪಾರ್ಟ್ನರ್ಗಳು ಇದನ್ನು ನಂಬಿಕೊಂಡು ಕೆಲವೊಂದು ಕಮಿಟ್ಮೆಂಟ್ಗಳನ್ನೆಲ್ಲನೂ ಹಾಕ್ಕೊಂಡಿರ್ತಾರೆ. ಈ ತಿಂಗಳು ಇಷ್ಟು ನಾವು ಚೀಟಿ ಕಟ್ಟಬೇಕು, ಈ ತಿಂಗಳು ನಾವು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಮಿಟ್ಮೆಂಟ್ಗಳಿರ್ತವೆ. ಆ ಕಮಿಟ್ಮೆಂಟ್ಗಳನ್ನು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡಿ ಸಾಲಾಗಿ ಹೇಗಿದ್ದಾರೆ ಅಂತಬಿಟ್ಟು ಒಂದು 10ರಿಂದ 15 ಜನ 20 ಜನ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿಬ್ಬರು, ಇಲ್ಲೊಬ್ಬರು ಕೂತ್ಕೊಂಡಿದ್ದಾರೆ ಪೀಕ್ ಅವರ್ಸಲ್ಲಿ. ಇವಾಗ ಟೈಮ್ 1 ಗಂಟೆ ಆಗಿದೆ. ಇಲ್ಲಿ ಕೂತ್ಕೊಂಡಿದ್ದಾರೆ, ಇಲ್ಲಿ ಕೂತ್ಕೊಂಡಿದ್ದಾರೆ. ಏನು ಹೇಳೋದೇ ಇಲ್ಲ ಇಲ್ಲಿ. ಇವಾಗ ನೋಡಿ 20ರಿಂದ 30 ಗಾಡಿಗಳಿದ್ದಾವೆ ಇಲ್ಲಿ. ಆರ್ಡ್ರ್ ಇಲ್ಲ. ಸಂಡೇ ಇವತ್ತು ಆರ್ಡ್ರ್ ಇಲ್ಲ. ಹಾಯಲ್ಲ, ನಮಸ್ತೆ ಸ್ನೇಹಿತರೆ. ಇವಾಗೊಂದು ತುಂಬ ಜನರ ಕಾಡ್ತಿರುವಂಥ ಪ್ರಶ್ನೆ ಅಂದರೆ ಆರ್ಡ್ರ್ಗಳು ಯಾಕೆ ಬರ್ತಾಯಿಲ್ಲ, ಆರ್ಡ್ರ್ಗಳಿಗೆ ಏನಾಗಿದೆ, ಯಾಕೆ ನಮಗೆ ಆರ್ಡ್ರ್ಗಳನ್ನೇ ಕೊಡ್ತಾಯಿಲ್ಲ, ಏನು ಮಾಡ್ತಾಯಿದ್ದಾನೆ ಸ್ವಿಗ್ಗಿ ಝೊಮ್ಯಾಟೊ ನಮಗೆ ಮೋಸ ಮಾಡ್ತಾಯಿದ್ದಾನೆ ಅಂತೇಳಿ ಹೇಳೋರಿಗೆ ಕೆಲವೊಂದು ಕಾರಣಗಳಿಂದ ಆರ್ಡ್ರ್ಗಳು ಬರ್ತಾಯಿಲ್ಲ. ಅವು ಏನು ಕಾರಣಗಳು ಅಂತೇಳ್ಬಿಟ್ಟು ನೋಡೋಣ. ಏನಪ್ಪ ಅಂದರೆ ಈಗ ತುಂಬ ಅಂದರೆ ಎಲ್ಲ ಡೆಲಿವರಿ ಪಾರ್ಟ್ನರ್ಸ್ಗಳು ನೊಂದೋಗ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಆರ್ಡ್ರ್ಗಳಿಲ್ಲ. ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ಜನ ಕೂತ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಎಲ್ಲರೂ ಮಾತೇಳ್ತಾ ಕೂತ್ಕೊಂಡಿದ್ದಾರೆ. ಆರ್ಡ್ರ್ಗಳೇ ಇಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದ್ದಾವೆ ಅಂದರೆ. ಇವಾಗ ಟೈಮ್ ಬಂದ್ಬಿಟ್ಟು 12:30 1 ಗಂಟೆ ಆಗಕ್ಕೆ ಅಂದರೆ ಪೀಕ್ ಅವರ್ಸ್ ಇದು. ಈ ಟೈಮಲ್ಲೇ ಆರ್ಡ್ರ್ಗಳಿಲ್ಲ ಅಂದರೆ ಹೆಂಗೆ? ಕೆಲವೊಂದು ಕಾರಣಗಳಿದ್ದಾವೆ, ಅದರಿಂದನೂ ಆರ್ಡ್ರ್ಗಳಿಲ್ಲ. ಏನಂದರೆ ಇವಾಗ ಮೊದಲನೇದು ಬಂದ್ಬಿಟ್ಟು ಇವತ್ತು ಸಂಡೇ, ನಾರ್ಮಲ್ ಸಂಡೇಯಲ್ಲಿ ಜಾಸ್ತಿ ಆರ್ಡ್ರ್ಗಳಿರ್ತವೆ. ಅದರಲ್ಲೂ ಇವತ್ತೇನಪ್ಪ ಅಂದರೆ ಕ್ರಿಸ್ಮಸ್ಸು. ಓಕೆ, ಕ್ರಿಸ್ಮಸ್ಗೆ ಏನಾಗಿರುತ್ತೆ, ಎಲ್ಲ ಸ್ಕೂಲ್ಗಳಲ್ಲೂ ಲೀವ್ಗಳನ್ನ ಕೊಟ್ಬಿಟ್ಟಿರ್ತಾರೆ. ಅಂದರೆ ಕ್ರಿಸ್ಮಸ್ ಹಾಲಿಡೇ ಅಂತ ಕೊಡ್ತಾರೆ. ಕ್ರಿಸ್ಮಸ್ ಹಾಲಿಡೇ ಅಂತ ಕೊಟ್ಟಾಗ ಏನಾಗುತ್ತೆ, ಒಂದು 15 ದಿನ ಲೀವ್ ಕೊಟ್ಟಿರ್ತಾರೆ. ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಅವ್ರವ್ರ ಊರಿಗೆ ಹೋಗಿರ್ತಾರೆ. ಇದು ಒಂದು ಕಾರಣ. ಅದರಿಂದ ಆರ್ಡ್ರ್ಗಳು ಸ್ವಲ್ಪ ಕಡಿಮೆ ಬರುತ್ತೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಪ್ಪ ಅಂದರೆ ಸ್ವಿಗ್ಗಿ ಆಗಿರಲಿ, ಝೊಮ್ಯಾಟೊ ಆಗಿರಲಿ, ಯಾವುದೇ ಒಂದು ಆ್ಯಪ್ ಆಗಿರಲಿ, ಆಫರ್ಗಳನ್ನ ಕೊಟ್ಟರೆ ಜಾಸ್ತಿ ಬುಕ್ಕಿಂಗ್ಸ್ ಬರೋದು. ಆಫರ್ಗಳನ್ನ ಕೊಡಲೇ ಇಲ್ಲ ಅಂದರೆ ಬುಕ್ಕಿಂಗ್ಸ್ಗಳಂತೂ ಬರೋದೇ ಇಲ್ಲ. ಮೊದಲನೇ ಮಾತು. ಈಗ 100 ರೂಪೀಸ್ ಆಫು, ಇಲ್ಲಾಂದರೆ 50% ಆಫು. ಅದೇ ರೀತಿ ಏನಂದರೆ ಅಡ್ವರ್ಟೈಸ್ಮೆಂಟು. ಇವಾಗ ಟಿ ವಿಯಲ್ಲಾಗಿರ್ಬೋದು, ಯೂಟ್ಯೂಬು, ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಹೆಂಗೆ ಮಾಡ್ತಾರೆ, ಅದ್ರ ಮೇಲೂ ಕೂಡ ಆರ್ಡ್ರ್ ಮಾಡೋರು ಜಾಸ್ತಿ ಆಗ್ತಾರೆ. ಮತ್ತೊಂದು ಏನಪ್ಪ ಅಂತಂದರೆ ಈಗ ಆಫರ್ಗಳನ್ನ ಕೊಟ್ಬಿಡೋದು. ಅಂದರೆ ಸ್ವಿಗ್ಗಿ ಆಗಿರಲಿ, ಝೊಮ್ಯಾಟೊ ಆಗಿರಲಿ, ಯಾವುದೋ ಒಂದು ಫುಡ್ ಡೆಲಿವರಿ ಆಗಿರಲಿ, ಆರ್ಡರ್ಸ್ಗಳಿಲ್ಲ ಅಂದರೂ ಆಫರ್ಗಳನ್ನ ಕೊಡೋದ್ರಿಂದ ಜಾಸ್ತಿ ಜನ ಬರ್ತಾರೆ. ಜಾಸ್ತಿ ಜನ ಫುಡ್ ಡೆಲಿವರಿಗೆ ಬರೋದ್ರಿಂದ ಅವರಿಗೆ ಅಂದರೆ ಇರೋರಿಗೆ ಆರ್ಡ್ರ್ ಇರೋಲ್ಲ. ಈಗ ಆಫರ್ಗಳನ್ನ ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ಪಾರ್ಟ್ ಟೈಮ್ ಮಾಡೋರು ಇವರು ಜಾಸ್ತಿ ಬಂದಮೇಲೆ ಅವ್ರಿಗೂ ಆರ್ಡ್ರ್ ಇರೋಲ್ಲ. ಅದು ಒಂದು ಕಾರಣ. ಈಗ ಕಾರಣಗಳನ್ನು ಹುಡುಕ್ತಾ ಹೋದರೆ 108 ಕಾರಣಗಳು ಸಿಗ್ತವೆ ನೋಡಿ. ಇಲ್ಲೊಬ್ಬರು ಕೂತ್ಕೊಂಡಿದ್ದಾರೆ ಪೀಕ್ ಅವರ್ಸಲ್ಲಿ. ಇವಾಗ ಟೈಮ್ 1 ಗಂಟೆ ಆಗಿದೆ. ಇಲ್ಲಿ ಕೂತ್ಕೊಂಡಿದ್ದಾರೆ. ಇವರೆಲ್ಲ ಡೆಲಿವರಿ ಪಾರ್ಟ್ನರಾಗಿ ಪಾರ್ಟ್ ಟೈಮಾಗಿ ಮಾಡೋರು. ಇವತ್ತು ಸಂಡೇ ಆಗಿದೆ. ಅದೇ ರೀತಿ ಕ್ರಿಸ್ಮಸ್ ಇದೆ, ಆರ್ಡ್ರ್ಗಳು ಜಾಸ್ತಿ ಬರ್ತವೆ. ಅಲ್ಲಿ ಕೂತ್ಕೊಂಡಿದ್ದಾರೆ. ಅಲ್ಲಂತೂ ಒಂದು 20ರಿಂದ 25 ಜನ ಇದ್ದರು. ಇದಕ್ಕೆಲ್ಲ ಕಾರಣ ಅಂದರೆ ಇನ್ನೊಂದು ಕಾರಣ ಅಂದರೆ ರೆಫರಲ್ಲು ಕೂಡ ಒಂದು ಕಾರಣ ಆಗುತ್ತೆ. ಏನಂದರೆ ನೋಡಿ ಇಲ್ಲಿದ್ದಾರೆ, ಇಲ್ಲಿ ಮಾತಾಡ್ಕೊತ ಅಂದರೆ ಈಗ ಆರ್ಡ್ರ್ಗಳಿಲ್ಲ, ಕಮಿಟ್ಮೆಂಟ್ ಇರುತ್ತೆ ಅವ್ರಿಗೆ. ಏನು ಮಾಡಬೇಕು ಅವರು? ನೋಡಿ ಇಲ್ಲಿದ್ದಾರೆ, ನೋಡಿ ಇಲ್ಲಿಬ್ಬರಿದ್ದಾರೆ, ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ತುಂಬ ಜನ ಅಲ್ಲಿ ಕೂತ್ಕೊಂಡು. ಅಂದರೆ ಕಾರಣ ರೆಫರಲ್. ನಿಮ್ಗೇನು ಹೇಳಿದೆ, ರೆಫರಲ್ ಅಂದರೆ ರೆಫರಲ್ ಬೋನಸ್ ಕೊಡ್ತೀನಿ ಅಂತ ಹೇಳ್ತಾನೆ. ರೆಫರಲ್ ಬೋನಸ್ ಕೊಡೋದ್ರಿಂದ ಇವರು ರೆಫರ್ ಮಾಡ್ತಾರೆ, ಅವರು ಬರ್ತಾರೆ. ಓಕೆ, ಆರ್ಡ್ರ್ ಇರುತ್ತೋ ಇಲ್ವೋ ಅಂದರೆ ಒಂದು ಏರಿಯಾದಲ್ಲಿ ಇಷ್ಟೇ ಜನ ಬೇಕು ಅಂತೇಳ್ಬಿಟ್ಟು ಒಂದು ಕಂಡೀಷನ್ನ ಹಾಕಬೇಕು. ಅಂದರೆ ಈ ಏರಿಯಾಗೆ ಇಷ್ಟು ಜನ, ಈಗ ಈ ಏರಿಯಾಗೆ 100 ಜನ ಬೇಕು ಅಂದರೆ ಓಕೆಪ್ಪ, ಕೆಲವೊಬ್ಬರು ಮಾಡಲ್ಲ, ಕೆಲವೊಬ್ರು ಬರೋಲ್ಲ. ಅದಕ್ಕೋಸ್ಕರ ಒಂದು 200 ಜನನ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ಏರಿಯಾಗೆ 200 ಜನ, ಅದಕ್ಕಿಂತ ಜಾಸ್ತಿ ತಗೊಳ್ಳೇಬಾರ್ದು. ಮುಂಚೆ ಆ ರೀತಿ ಮಾಡ್ತಾಯಿದ್ದ. ಇವಾಗಂದರೆ ನಮಗೆ ಈ ಏರಿಯಾ ಬೇಕು ಅಂದ್ಕೊಳ್ಳಿ. ಇವಾಗ ಯಾವಾಗಾದರೆ ಯಾವುದೋ ಕಮ್ಮನಹಳ್ಳಿ ಒಂದು, ಇಲ್ಲಾಂದರೆ ಹೆಬ್ಬಾಳ, ನನಗೆ ಈ ಏರಿಯಾ ಬೇಕು ಅಂದರೆ ಇಲ್ಲ, ಆ ಏರಿಯಾದಲ್ಲೆಲ್ಲ ಫುಲ್ ಆಗಿದ್ದಾರೆ, ಆ ಏರಿಯಾದಲ್ಲಿ ಇವಾಗ ನಿಮಗೆ ಕೊಡೋಕ್ಕಾಗಲ್ಲ, ಬೇರೆ ಏರಿಯಾ ಮಾಡ್ಕೊಳ್ಳಿ, 1 ಮಂತ್ ಆದಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಈ ರೀತಿ ಇತ್ತು ಅವಾಗ. ಬಟ್ ಇವಾಗಿಲ್ಲ. ಇವಾಗ ಏನಾಗಿದೆ ಅಂದರೆ ನೀ ಯಾವ ಏರಿಯಾದಲ್ಲಿ ಮಾಡ್ತೀಯ, ಆಯಿತು ತಗೋ ಅಷ್ಟೇ. ಆ ಏರಿಯಾದಲ್ಲಿ ಮಾಡ್ತೀಯಾ, ತಗೋ. ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ, ಇಲ್ಲಿ 5-6 ಜನ ಇದ್ದಾರೆ. ಯಪ್ಪ ಏನು ಗುರು, ಇವತ್ತು ಕ್ರಿಸ್ಮಸ್ ಡೇ ದಿನ ಇಷ್ಟೊಂದು ಜನ ಕೂತ್ಕೊಂಡಿದ್ದಾರೆ ಅಂದರೆ ಅಯ್ಯಯ್ಯೋ.
ನಿಮಗೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಯಾಕೆ ಈ ರೀತಿ ಆಗ್ತಾಯಿದೆ ಅಂದರೆ ಇವೆಲ್ಲ ಕಾರಣ. ಇದನ್ನು ಸ್ವಿಗ್ಗಿ ಕಂಪ್ನಿಯವನು ಮೊದಲು ನೋಡ್ಕೋಬೇಕು, ಯಾರಿಗೆ ಕೊಡಬೇಕು. ಏನಾದ್ರು ಸ್ವಿಗ್ಗಿ ಕಂಪ್ನಿ ಕಡೆಯಿಂದ ಏನಾದರೂ ನೋಡಿದ್ರೆ ಇದಕ್ಕೊಂದು ಪರಿಹಾರ ಮಾಡಿ. ಏನಂದರೆ ನಮ್ಮ ಡೆಲಿವರಿ ಪಾರ್ಟ್ನರ್ಗಳು ಇದನ್ನು ನಂಬ್ಕೊಂಡು ಕೆಲವೊಂದು ಕಮಿಟ್ಮೆಂಟ್ಗಳನ್ನೆಲ್ಲನೂ ಹಾಕ್ಕೊಂಡಿರ್ತಾರೆ. ಈ ತಿಂಗಳು ಇಷ್ಟು ನಾವು ಚೀಟಿ ಕಟ್ಟಬೇಕು, ಈ ತಿಂಗಳು ನಾವು ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಮಿಟ್ಮೆಂಟ್ಗಳಿರ್ತವೆ. ಆ ಕಮಿಟ್ಮೆಂಟ್ಗಳನ್ನು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಓಕೆ, ಇಲ್ಲಿ ನೋಡಿ ಸಾಲಾಗಿ ಹೇಗಿದ್ದಾರೆ ಅಂತಬಿಟ್ಟು ಒಂದು 10ರಿಂದ 15 ಜನ 20 ಜನ ಇದ್ದಾರೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇದಕ್ಕೇನು ಹೇಳ್ತೀರಾ? ಇದಕ್ಕೆ ನೀವೇ ಕಾರಣ. ಯಾರು ಸ್ವಿಗ್ಗಿ ಝೊಮ್ಯಾಟೊ ಏನು ಕಂಪ್ನಿ ನಡೆಸ್ತಾ ಇದ್ದೀರಲ್ಲ, ಇದಕ್ಕೆ ನೀವೇ ಕಾರಣ. ಇವ್ರಿಗೆಲ್ಲನೂ ನೋಡಿ ಎಷ್ಟು ಗಾಡಿ ಇದ್ದಾವೆ, ಒಂದು 30ರಿಂದ 40 ಗಾಡಿ ಇದ್ದಾವೆ ಇಲ್ಲಿ. ಎಲ್ಲನೂ ಸ್ವಿಗ್ಗಿ ಝೊಮ್ಯಾಟೊ ಗಾಡಿಗಳೇ ಇಲ್ಲಿದ್ದಾವೆ. ಇಲ್ಲಿ ನೋಡಿ ಅಲ್ಲಿ ಕೂತ್ಕೊಂಡು ಏನು ಮತ್ತು ಇಲ್ಲ ಆರ್ಡ್ರ್ಗಳೇ ಇಲ್ಲ ಆದಮೇಲೆ ಏನು ಮಾಡ್ತಾರೆ ಇನ್ನು? ಏನು ಹೇಳೋದೇ ಇಲ್ಲ ಇಲ್ಲಿ. ಇವಾಗ ನೋಡಿ 20ರಿಂದ 30 ಗಾಡಿಗಳಿದ್ದಾವೆ ಇಲ್ಲಿ. ಆರ್ಡ್ರ್ ಇಲ್ಲ. ಸಂಡೇ ಇವತ್ತು ಆರ್ಡ್ರ್ ಇಲ್ಲ. ಕಾರಣ ಕೇಳಿದ್ರೆ ಇಲ್ಲ, ರ್ಯಾಪಿಡೋ ಅದೇ ರೀತಿ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿಗೆ ಕೊಡ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಬೇರೆ ಇದೆ. ಇನ್ನು ಸಾರ್ಟ್ ಔಟ್ ಮಾಡ್ರಪ್ಪ ಸ್ವಿಗ್ಗಿ ಝೊಮ್ಯಾಟೊ ಅವರು. ಏನಿದ್ದೀರಾ, ಏನು ಮಾಡ್ತೀರಾ? ಇವರು 100 ಜನ ಖಾಲಿ ಕೂತ್ಕೊಂಡಿದ್ದಾರೆ ಅಂದರೆ ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ನೀವು. ಅದೇನು ಮಾಡ್ತೀರೋ ಏನೋ. ಇದೇ ನೋಡಿ, ಇವೇ ಕಾರಣಗಳೇ. ಥರ್ಡ್ ಪಾರ್ಟಿ ಅಪ್ಲಿಕೇಶನು, ಅದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಯಾವಂದರೆ ರ್ಯಾಪಿಡೋ, ಅದೇ ರೀತಿ ಶಾಡೋಫ್ಯಾಕ್ಸು, ಲೋಡ್ ಶೇರ್ಗಳಿಗೆ ಆರ್ಡ್ರ್ ಕೊಡ್ತಾನೆ ಸ್ವಿಗ್ಗಿಯವನು, ನಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಅದೊಂದು. ಅದೇ ರೀತಿ ಕ್ರಿಸ್ಮಸ್ಸು, ಇವಾಗ ಅವರು ಊರಿಗೆ ಹೋಗಿದ್ದಾರೆ ಫ್ಯಾಮ್ಲಿ ಎಲ್ಲ ತಗೊಂಡು. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಆಫರ್ಗಳನ್ನ ಕೊಟ್ಟಿಲ್ಲ. ಯಾರೋ ಯೂಸರ್ಗೆ ಯಾರು ಆರ್ಡ್ರ್ ಮಾಡ್ತಾರೆ ಅವ್ರಿಗೆ ಆಫರ್ಗಳಿಲ್ಲ. ಅದೇ ರೀತಿ ರೆಫರಲ್ಲಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಈ ಎಲ್ಲ ಕಾರಣಗಳಿಂದನೇ ಆರ್ಡ್ರ್ಗಳು ಕಡಿಮೆ ಆಗಿರೋದು. ನೋಡ್ಕೊಳ್ಳಿ.